ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಮಸ್ಯೆ. ಏನ್ ಶಿವಣ್ಣ ಅವರು ಹೇಳಿದ್ರು, ಇಟ್ನಾಳ್ ಅವರು ಹೇಳಿದ್ರು, ಇಡೀ ನಾವು ಕೂಡ ಪ್ರಶ್ನೆಗಳು ಹಾಕಿದ್ದು. 1 ವರ್ಷದಿಂದ 1 ರೂಪಾಯಿ ಅನುದಾನನೂ ಕೂಡ ಬಿಡುಗಡೆ ಆಗಿಲ್ಲ. ಅದರಿಂದ ನಾನು ಖರ್ಗೆ ಸಾಹೇಬರಿಗೆ ವಿನಂತಿ ಮಾಡ್ತೇನೆ, ಇಡೀ ಕರ್ನಾಟಕದ ಹಳ್ಳಿಗಳ ರಸ್ತೆಗಳು ನಾವು ಯಾವುದೇ ಹಳ್ಳಿಗೆ ಒಂದು ಮುಖ ತೋರ್ಸಕ್ ಆಗ್ತಾ ಇಲ್ಲ. ದಯವಿಟ್ಟು ಅದಕ್ಕೊಂದು ವಿಶೇಷ ಅನುದಾನ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ಇದೆಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೇನೆ, ಒಂದು 25 ಕೋಟಿ ಗ್ರಾಮೀಣ ರಸ್ತೆಗಳಿಗೆ ಕೊಟ್ರೆ ನಾವು ಶಾಸಕರಾಗಿ ಹಳ್ಳಿಗಳಿಗೆ ಮುಖ ತೋರ್ಸಕ್ ಸಾಧ್ಯ. ಮಳೆಯಾಗಿ ತುಂಬಾ ಹಾಳಾಗೋಗಿದೆ. ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಸರ್ಕಾರ ಬಂದ್ಮೇಲೆ ಪವರ್ಫುಲ್ ಇದ್ದೀರಾ, ವಿನಂತಿ ಮಾಡ್ತಿದ್ದೇವೆ. ಅದಕ್ಕೆ ನಾವು ಪ್ರಗತಿ ಪಥ ಅಂತ ಹೊಸ ಒಂದು ಯೋಜನೆ ತಂದಿದ್ದು. ಯಾಕಂದ್ರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಕ್ಲೋಸ್ ಆಗಿತ್ತು. ಈಗ ನಮ್ಮ ಸೌಭಾಗ್ಯಕ್ಕೆ ಅಧ್ಯಕ್ಷರೇ ಮೊನ್ನೆ ಪ್ರಗತಿ ಪಥನೂ ಅಪ್ರೂವ್ ಆಗಿದೆ. ಮತ್ತೆ PM ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾನು ಕೂಡ ನಿನ್ನೆ ಬಜೆಟ್ನಲ್ಲಿ ಅನೌನ್ಸ್ ಆಗಿದೆ. ಅವೆರಡೂ ಸೇರಿಸಿ ಹೆಚ್ಚು ರೀತಿಯಾಗಿ ಹೇಗೆ ಗ್ರಾಮೀಣ ರಸ್ತೆಗಳಿಂದ ನಾವು ಕನೆಕ್ಟಿವಿಟಿಯನ್ನ ಬೆಳೆಸಬಹುದಂತ ನಾವು ಖಂಡಿತವಾಗೂ ನಾವು ಪರಿಶೀಲನೆ ಮಾಡ್ತೀವಿ. ಎಲ್ಲಾ ಸದಸ್ಯರಿಗೂ ಕೂಡ ಕೊಡೋ ಜವಾಬ್ದಾರಿ ನಮ್ದಿದೆ. ಅದರಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯ ಆಗ್ಲಾರ್ದಂಗೆ ನೋಡ್ಕೋತೀವಿ. ಪ್ರಶ್ನೆ 1061 ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಕೇಳ ಬಯಸ್ತೀನಿ. ಅಲ್ಲ, ಪ್ರಿಯಾಂಕಾ ಖರ್ಗೆ ಉತ್ತರ ಕೊಡ್ತಾರೆ. ಪ್ರಿಯಾಂಕಾ ಸಾಹೇಬ್ರೆ, ಮುಂಚೆ 5 ಗ್ರಾಮಗಳನ್ನ ಪಂಚಾಯತಿಗಳನ್ನ ಸುವರ್ಣ ಗ್ರಾಮದಡಿ. ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ 3 ಕ್ಷೇತ್ರಕ್ಕೆ ಅಂತಂದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅನುದಾನ ಕೂತ್ಕೊಳ್ಳಿ, ಕಂದಕೂರ್ ಆಫೀಸಲ್ಲಿ ಸಿಗ್ತಾರೆ, ಮಿನಿಸ್ಟರ್ ಆಫೀಸಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಮಾತಾಡಿ.